ಸ್ನೇಹಿತರೆ ನಮಸ್ಕಾರ. MTH ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುಳಾ. ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಕೇಸ್ಗೆ ಸಂಬಂಧಿಸಿದಂತೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ಸೋಷಿಯಲ್ ಮೀಡಿಯಾ ಕ್ಷೇತ್ರದಲ್ಲಿ ಅದು ಒಂದು ಸಂಚಲನವನ್ನೇ ಮೂಡಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸುಮಾರು 4 ದಿನಗಳ ಹಿಂದೆ ಅಷ್ಟೇ ನಾನು ಆ ವಿಡಿಯೋವನ್ನ ನೋಡಿದ್ದೆ. 80,000 ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ರು. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಕೇವಲ 80,000 ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಂತಹ ಆ ವ್ಯಕ್ತಿ ಇವತ್ತು ಹತ್ರ 6.5 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ. ಮೋಸ್ಟ್ಲಿ ಈ ವಿಡಿಯೋ ನಿಮ್ಮ ಬಳಿ ಬರೋದ್ರೊಳಗಡೆ ಅದರ ಒಂದು ಸಂಖ್ಯೆ ಇನ್ನೂ ಜಾಸ್ತಿ ಆಗಿರುತ್ತೆ, ಡೌಟೇ ಇಲ್ಲ. ಈ ವಿಡಿಯೋ ಅಪ್ಲೋಡ್ ಆದ 6 ದಿನಗಳಲ್ಲಿ 1,30,00,000 ಜನ ಅದನ್ನು ವೀಕ್ಷಿಸಿದ್ದಾರೆ. 44,000 ಜನ ಕಮೆಂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 10 ಲಕ್ಷಕ್ಕೂ ಹೆಚ್ಚು ಜನ ಲೈಕ್ ಮಾಡಿದ್ದಾರೆ. ಅಂದ್ರೆ ನೀವೇ ಇದನ್ನ ಅರ್ಥ ಮಾಡ್ಕೊಳ್ಳಿ, ಆ ವಿಡಿಯೋ ಯಾವ ಮಟ್ಟಿಗೆ ಸಾರ್ವಜನಿಕರ ಮನಸ್ಸನ್ನ ಗೆದ್ದಿದೆ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 2012ರಲ್ಲಿ ಆದಂತಹ ಸೌಜನ್ಯ ಅತ್ಯಾಚಾರ ಪ್ರಕರಣ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದಕ್ಕೆ ಮುಂಚೆ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವು ಯೂಟ್ಯೂಬರ್ಸ್ ನಿಜಕ್ಕೂ ಅವರು ತುಂಬಾ ಪ್ರಾಮಾಣಿಕವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನ ಮಾಡಿದ್ದಾರೆ. ಆದ್ರೆ ಇಷ್ಟರ ಮಟ್ಟಿಗೆ ಸಂಚಲನವನ್ನ ಮೂಡಿಸಿರ್ಲಿಲ್ಲ. ದೂತ ಸಮೀರ್ ಹೆಮ್ಡಿ ಈಗ ಟ್ರೆಂಡಿಂಗ್ ಅಲ್ಲಿರ್ತಕ್ಕಂತಹ ಒಬ್ಬ ಯೂಟ್ಯೂಬರ್ ಆಗಿದ್ದಾರೆ. ಹಲವು ವ್ಯಕ್ತಿಗಳ ಅಂದ್ರೆ ಕೋಟ್ಯಾನು ಮಂದಿಯ ಮನಸ್ಸನ್ನ ಗೆದ್ದಿದ್ದಾರೆ ತಮ್ಮ ಈ ಒಂದು ವಿಡಿಯೋ ಮೂಲಕ. ಇದೊಂದೇ ವಿಡಿಯೋ ಆತನಿಗೆ 5 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅನ್ನ ತಂದು ಕೊಟ್ಟಿದೆ ಅಂತ ಹೇಳಿದ್ರೆ ಆ ಒಂದು ವಿಡಿಯೋದ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ಥಕೊಳ್ಬಹುದು. 39 ನಿಮಿಷದ ಈ ಒಂದು ವಿಡಿಯೋವನ್ನ ಎಲ್ಲೂ ಕೂಡ ನಾವು 1 ಸೆಕೆಂಡ್ ಸ್ಕಿಪ್ ಮಾಡಿ ನೋಡೋಣ ಅಂತ ಅನ್ಸೋದಿಲ್ಲ. ಅಷ್ಟರ ಮಟ್ಟಿಗೆ ತುಂಬಾ ಎಫೆಕ್ಟಿವ್ ಆಗಿ ಪ್ರತಿಯೊಬ್ಬ ಮುಗ್ಧನಿಗೂ ಎಂತಹ ದಡ್ಡನಿಗೂ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಆ ಒಂದು ವಿಚಾರ ಅಂತಕ್ಕಂಥದ್ದು ಏನಿದೆ ಸ್ಪಷ್ಟವಾಗಿ ಮನ ಮುಟ್ಟುವಂತೆ ಈ ಒಂದು ಸಿನಿಮೀಯ ರೀತಿಯಲ್ಲಿ ಅದನ್ನ ನರೇಟ್ ಮಾಡಿದ್ದಾರೆ. ಈ ಒಂದು ಪ್ರಕರಣದ ಹಾದಿಯನ್ನು ತಪ್ಪಿಸ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಅನಾಚಾರಗಳು ನಡೆದಿವೆ, ಈ ಒಂದು ಅನ್ಯಾಯವನ್ನ ಈ ಒಂದು ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ ಪ್ರಭಾವಿ ವ್ಯಕ್ತಿಗಳು ಯಾವ ರೀತಿ ಈ ಒಂದು ಪ್ರಕರಣದ ಮೇಲೆ ತಮ್ಮ ಒಂದು ಕಂಟ್ರೋಲ್ ಅನ್ನ ಹೊಂದಿದ್ದಾರೆ. ಈ ಒಂದು ವೈರಲ್ ವಿಡಿಯೋ ಜನರ ಮೇಲೆ ಇಷ್ಟೊಂದು ಪ್ರಭಾವ ಬೀರೋದಕ್ಕೂ ಕೂಡ ಒಂದು ಕಾರಣ ಇದೆ. ಜನರಿಗೆ ಸೌಜನ್ಯ ಅತ್ಯಾಚಾರ ವಿಚಾರವಾಗಿ ಈ ತರ ಒಂದು ಪ್ರಕರಣ ನಡೆದಿದೆ, ಒಂದು ಅನ್ಯಾಯ ಆಗಿದೆ, ಆಕೆಗೆ ನ್ಯಾಯ ಸಿಗ್ಲಿಲ್ಲ ಅಂತಕ್ಕಂಥದ್ದು ಗೊತ್ತಿತ್ತು. ಆದ್ರೆ ಅದರ ಒಳಗೆ ಈ ಒಂದು ಪ್ರಕರಣದ ಒಳಗೆ ಆ ಒಂದು ತೆರೆಯ ಹಿಂದೆ ಯಾವ ರೀತಿಯಾದಂತಹ ಆ ಒಂದು ಅನ್ಯಾಯವನ್ನು ಮುಚ್ಚಾಕ್ತಕ್ಕಂತಹ ಒಂದು ಪ್ರಯತ್ನಗಳು ನಡೆದಿದ್ದಾವೆ. ಇದೊಂದೇ ಅಲ್ಲ, ಇದಕ್ಕಿಂತ ಭೀಕರವಾದಂತಹ ಹಲವು ಅನಾಚಾರಗಳು ಈ ಒಂದು ಧರ್ಮಸ್ಥಳ ಪುಣ್ಯ ಸ್ಥಳದಲ್ಲಿ ನಡೆದಿವೆ. ಮತ್ತೆ ಅವುಗಳನ್ನ ಮುಚ್ಚಿ ಹಾಕ್ತಕ್ಕಂತಹ ಇನ್ಫ್ಲೂಯೆನ್ಸ್ ಅನ್ನ ಈ ಪ್ರಭಾವಿ ವ್ಯಕ್ತಿಗಳು ಹೊಂದಿದ್ರು ಅಂತಕ್ಕಂಥದನ್ನ ಸಮೀರ್ ಇಲ್ಲಿ ಹಿಂಚಾಗಿ ಹೆಳೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗುವಂತೆ ಕೂಲಂಕುಷವಾಗಿ ಅದರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನ ಜನರ ಮುಂದೆ ತಂದಿಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ ಅವರಿಗೆ ಆ ಒಂದು ವಿಚಾರ ಕಂಪ್ಲೀಟ್ ಆಗಿ ಅವರ ಮನ ಮುಟ್ಟುವಂತೆ ಇದೆ. ಮತ್ತೆ ಅಷ್ಟೇ ಅಲ್ಲ, ಅದಕ್ಕೆ ಸೂಕ್ತವಾಗುವಂತೆ ಪ್ರಶಂಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅವರ ಒಬ್ಬ ಫ್ಯಾನ್ ಫಾಲೋಯಿಂಗ್ ಏನಿದೆ ಅದು ಜಾಸ್ತಿ ಆಗಿದೆ ಮತ್ತು ಅವರನ್ನ ನೀನು ಗಂಡಸು ಅಂದ್ರೆ ನೀನು ಕಣಪ್ಪ ಅನ್ನೋ ರೀತಿ ತುಂಬಾ ಅವರನ್ನ ಹೊಗಳಿದ್ದಾರೆ. ಆದ್ರೆ ಸಮಾಜದಲ್ಲಿ ಒಳ್ಳೆ ಕಾರ್ಯ ಮಾಡೋರಿಗೆ ಯಾವತ್ತೂ ಕೂಡ ಆಪತ್ತು ತಪ್ಪಿದ್ದಲ್ಲ. ಸೊ ಒಂದೇ ವಾರದಲ್ಲಿ ಇಂತಹ ಒಂದು ಸಂಚಲನವನ್ನ ಮೂಡಿಸಿದಂತಹ ಈ ವೈರಲ್ ವಿಡಿಯೋ ಎಷ್ಟು ವೈರಲ್ ಆಗ್ತಾ ಇದೆಯೋ ಅಷ್ಟೇ ಮಟ್ಟಿಗೆ ಟ್ರೋಲರ್ಸ್ ಕೂಡ ಸಮೀರ್ ಅವರಿಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಅನ್ಯ ಧರ್ಮೀಯ ಅನ್ನೋ ಒಂದು ಹೆಸರಲ್ಲಿ ಆತನನ್ನ ಚುಚ್ಚಿ ಹಾಡ್ತಕ್ಕಂತಹ ಮಾತುಗಳು ನಿಜಕ್ಕೂ ನಾಚಿಕೆ ಪಡ್ಬೇಕಲ್ವೇ ನಮ್ಮ ಜನಾಂಗ. ಇಲ್ಲಿ ಧರ್ಮ ಅಂತಕ್ಕಂಥದ್ದು ಏನಕ್ಕೆ ಬರುತ್ತೆ? ಅವರ ಎಲ್ಲೋ ವಿಡಿಯೋಗಳನ್ನ ಕೂಡ ನಾನು ನೋಡಿದ್ದೀನಿ. ಎಲ್ಲೂ ಕೂಡ ಅವರು
ಈ ಒಂದು ಧಾರ್ಮಿಕ ವಿಚಾರವಾಗಿ ಅದಕ್ಕೆ ಸಂಬಂಧಿಸಿದಂತೆ ನನ್ನದು ಪರರದು ಅಂತಕ್ಕಂತಹ ಒಂದು ವಿಚಾರವಾಗಿ ಎಲ್ಲೂ ಕೂಡ ಅವರು ಪ್ರಸ್ತಾಪನೆಯನ್ನ ಮಾಡೇ ಇಲ್ಲ. ಅಷ್ಟು ಪ್ರಾಮಾಣಿಕವಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅಂತಹ ಒಬ್ಬ ವ್ಯಕ್ತಿಗೆ ನೀನು ಆ ಧರ್ಮದವನು, ಈ ಧರ್ಮದ ಬಗ್ಗೆ ನಿನಗೆ ಮಾತನಾಡೋದಕ್ಕೆ ಅರ್ಹತೆ ಇಲ್ಲ ಅಂತಕ್ಕಂಥ ವಿಚಾರವಾಗಿ ಅವರನ್ನ ಟ್ರೋಲ್ ಮಾಡ್ತಕ್ಕಂಥದ್ದು, ಮತ್ತೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾಗಿರ್ತಕ್ಕಂತಹ ಸಮಾಜ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಂತಹ ವ್ಯಕ್ತಿಯ ವಿರುದ್ಧ ತಿರುಗಿ ಬೀಳುತ್ತೆ ಅಂದ್ರೆ ನಮ್ಮ ಪ್ರೆಸೆಂಟ್ ಸೊಸೈಟಿ ಎಲ್ಲಿದೆ ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡಬೇಕು. ಈ ವಿಚಾರವಾಗಿ ಸ್ವತಃ ಸಮೀರ್ ಅವರೇ ಹೇಳ್ಕೊಂಡಿದ್ದಾರೆ, ಈ ರೀತಿಯಾದಂತಹ ಒಂದು ಆಪಾದನೆಗಳನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಒಂದು ವಿಡಿಯೋ ಮಾಡೋದಕ್ಕೆ 35 ಲಕ್ಷ ಹಣವನ್ನ ಪಡ್ಕೊಂಡು ಇಂತಹ ಒಂದು ವಿಡಿಯೋ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಕೂಡ ಅವರು ಎದುರಿಸ್ತಾ ಇದ್ದಾರೆ ಟ್ರೋಲರ್ಸ್ ಕಡೆಯಿಂದ. ತನ್ನ ಒಂದು ಮನಸ್ಸಿನ ನೋವನ್ನ ಹೇಳ್ತಾ ಸಮೀರ್ ಹೇಳಿದಾನೆ, ಎಡಿಟರ್ಸ್ ಕೊಡಕ್ಕೆ ನನ್ನ ಹತ್ರ ಹಣ ಇಲ್ಲ, ಮತ್ತೆ ನನಗೆ ಒಂದು ವೇಳೆ ಅಂತಹ 35 ಲಕ್ಷ ದುಡ್ಡು ಬಂದಿದ್ರೆ ನಾನೇನಕ್ಕೆ ಈ ರೀತಿಯಾದಂತಹ ಒಂದು ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದೆ ಅಂತ ಹೇಳ್ಬಿಟ್ಟು ತನ್ನ ನೋವನ್ನ ಪಾಪ ಹೇಳ್ಕೊಂಡಿದ್ದಾನೆ. ನಿಜಕ್ಕೂ ಅದನ್ನ ಕೇಳಿ ನನಗೂ ಬೇಸರ ಆಯ್ತು. ಸೊ ಇಂತಹ ಸಂದರ್ಭದಲ್ಲಿ ಸಮೀರ್ಗೆ ಖಂಡಿತ ಜನರ ಬೆಂಬಲ ಬೇಕು. ಯಾಕಂದ್ರೆ ಇಲ್ಲಿ ತನ್ನ ಒಂದು ಸ್ವಾರ್ಥಕ್ಕಾಗಿ ಅಥವಾ ತಾನೇನೋ ದೊಡ್ಡ ಫೇಮಸ್ ಆಗ್ಬಿಡ್ಬೇಕು ಅಂತ ಆಗ್ಲಿ ಆ ಒಂದು ಉದ್ದೇಶದಿಂದ ಆತ ಈ ಒಂದು ವಿಡಿಯೋ ಮಾಡಿಲ್ಲ. ಆ ಒಂದು ವಿಡಿಯೋನ ನಾವು ಗಮನಿಸಿದಾಗ ನಮ್ಗೆ ಅರ್ಥ ಆಗುತ್ತೆ ಈ ವಿಚಾರವಾಗಿ ಆತ ಎಷ್ಟು ಸಂಶೋಧನೆಯನ್ನ ಮಾಡಿದಾನೆ, ಯಾವ ಒಂದು ಪ್ರಕರಣ ಅನೇಕ ವರ್ಷಗಳಿಂದ ಜನರಲ್ಲಿ ಅವರ ಒಂದು ಮನದಲ್ಲಿ ಆ ಒಂದು ನೋವಿನ ದುಗುಡ ಇದ್ರೂ ಕೂಡ ಈ ಮಟ್ಟಿಗೆ ಅದಕ್ಕೆ ಸ್ಪಂದಿಸಕ್ಕೆ ಆಗ್ಲಿಲ್ವೇನೋ ಅನ್ನೋ ಮಟ್ಟಿಗೆ ಆ ಒಂದು ವಿಡಿಯೋ ಒಂದು ಪ್ರಭಾವ ಬೀರ್ತಾ ಇದೆ. ಅಂದ್ರೆ ಅದರಲ್ಲಿ ಅಷ್ಟು ಕೂಲಂಕುಷವಾಗಿ ವಿಚಾರಗಳನ್ನ ಪ್ರಸ್ತುತಪಡಿಸಿದ್ದಾರೆ. ಸೊ ಈ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಇನ್ನು ಹೆಚ್ಚಿನ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅನ್ಸುತ್ತೆ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸೌಜನ್ಯ ಕೇಸ್ನ ಬಗ್ಗೆ, ಸೌಜನ್ಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತ ವಿಚಾರದ ಬಗ್ಗೆ ಆಲ್ರೆಡಿ ಮಾಹಿತಿ ಇದೆ ಅಂತ ಅನ್ಕೊಳ್ತೀನಿ. ಆದ್ರೂ ಕೂಡ ಯಾರಿಗಾದ್ರೂ ಈ ಒಂದು ಪ್ರಕರಣ ಹೊಸದಾಗಿದ್ರೆ ಒಂದೆರಡು ಮಾತಲ್ಲಿ ನಾನು ಹೇಳೋದಾದ್ರೆ 2012ರಲ್ಲಿ ಧರ್ಮಸ್ಥಳದಲ್ಲಿ 17 ವರ್ಷದ ಸೌಜನ್ಯ ಅನ್ನೋ ಯುವತಿಯ ಅತ್ಯಾಚಾರ ಆಗುತ್ತೆ. ಅತ್ಯಾಚಾರ ಮಾಡಿ ತುಂಬಾ ಭೀಕರವಾಗಿ ಕೊಲೆಯನ್ನ ಮಾಡಿ ಆಕೆಯ ಒಂದು ಶವವನ್ನ ಅನಾಥವಾಗಿ ಬಿಸಾಡಿ ಹೋಗಿರ್ತಾರೆ. ಈ ಒಂದು ಪ್ರಕರಣದ ಗಂಭೀರತೆಯನ್ನ ಕಂಡಾಗ ನಿಜಕ್ಕೂ ಇಷ್ಟೊತ್ತಿಗಾಗಲೇ ಆ ಆರೋಪಿಗಳಿಗೆ ಗಲ್ಲಿಗೇರಿಸ್ಬೇಕಾಗಿತ್ತು, ನರಕ ಅಂತಕ್ಕಂಥದ್ದನ್ನ ಅವ್ರಿಗೆ ತೋರಿಸ್ಬೇಕಾಗಿತ್ತು. ಆದ್ರೆ ನಮ್ಮ ಸಮಾಜ ನೋಡಿ, ಈ ಒಂದು ಪ್ರಕರಣ ಆಗಿ ಸುಮಾರು 12 ವರ್ಷ ಕಳೆದ್ರು ಕೂಡ ಇದುವರೆಗೂ ನಿಜವಾದ ಆರೋಪಿ ಯಾರು ಅಂತಕ್ಕಂಥದ್ದನ್ನ ಕಂಡುಹಿಡಿಯಕ್ ಆಗದೆ ಇರತಕ್ಕಂತಹ ಒಂದು ಸ್ಟೇಜ್ ಅಲ್ಲಿ ನಮ್ಮ ಸೊಸೈಟಿ ಇದೆ ಇವತ್ತು. ಅಂತಹ ಆರೋಪಿಗಳಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಇಲ್ಲ ಅಂದ್ರೆ ಸಮಾಜದಲ್ಲಿ ನೋಡ್ತೀವಲ್ಲ, ದಿನದಿಂದ ದಿನಕ್ಕೆ ಆ ಒಂದು ಅತ್ಯಾಚಾರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅನಾಚಾರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲಿದೆ ನ್ಯಾಯ ಹೇಳಿ? ದುಡ್ಡು ಇರೋವರೆಗೊಂದು ನ್ಯಾಯ, ದುಡ್ಡು ಇಲ್ಲದೆ ಇರೋವರೆಗೊಂದು ನ್ಯಾಯ. ಸಮಾಜದಲ್ಲಿ ಗೌರವವನ್ನು ಗಳಿಸತಕ್ಕಂಥವ್ರಿಗೆ ಒಂದು ನ್ಯಾಯ, ಗೌರವ ಇಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ನ್ಯಾಯ. ಸಿರಿವಂತನಿಗೆ ಒಂದು ನ್ಯಾಯ, ಬಡವನಿಗೆ ಒಂದು ನ್ಯಾಯ. ಖಂಡಿತ ಇದೆಲ್ಲ ಬದಲಾಗಬೇಕು ಅಂದ್ರೆ ಇಂಥ ಯೂಟ್ಯೂಬರ್ಸ್ ಗಳಿಗೆ ನಾವು ಕೂಡ ಸಪೋರ್ಟ್ ಮಾಡಲೇಬೇಕು. ದ ಪ್ರೆಸೆಂಟ್ ಈ ಒಂದು ಮೂಮೆಂಟ್ ಅಲ್ಲಿ ಏನು ಆ ವ್ಯಕ್ತಿ ಯೂಟ್ಯೂಬರ್ ಫೇಸ್ ಮಾಡ್ತಾ ಇದ್ದಾನೆ, ಆ ಒಂದು ಹಿಂಸೆ ಅಂತಕ್ಕಂಥದ್ದು ನಿಜಕ್ಕೂ ನಾವು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಇಷ್ಟರ ಮಟ್ಟಿಗೆ ಒಂದು ವೈರಲ್ ಆಗ್ತಾ ಇದೆ. ಮತ್ತೆ ಆ ಒಂದು ವಿಡಿಯೋದಲ್ಲಿ ಆತ ಡೈರೆಕ್ಟ್ ಆಗಿ ಆ ವ್ಯಕ್ತಿಗಳ ಹೆಸರನ್ನ ಹೇಳದೇ ಇದ್ರು ಕೂಡ ಗೌಡ್ರು 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 ಅನ್ನೋ ಒಂದು ಮಾತನ್ನ ಬಳಸ್ಕೊಂಡು ತುಂಬಾ ಚಾಣಕ್ಯವಾಗಿ ಆ ಒಂದು ವಿಡಿಯೋವನ್ನ ಪ್ರಸ್ತುತಪಡಿಸಿದ್ದಾರೆ. ಆದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಆ ನಿಜವಾದ ಆರೋಪಿಗಳು ಯಾರಿರಬಹುದು ಅಂತ. ಹೀಗಾಗಿ ಸಮೀರ್ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಖಂಡಿತ ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಒಂದು ಸಪೋರ್ಟ್ ಅನ್ನ ಅವ್ರಿಗೆ ಕೊಡ್ಬೇಕಾಗುತ್ತೆ. ಇಲ್ಲಿ ಧರ್ಮ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಧರ್ಮ ಯಾವುದು? ಇರೋದು ಒಂದೇ ಧರ್ಮ, ಮಾನವ ಧರ್ಮ. ಅದನ್ನ ಬಿಟ್ಟು ಉಳಿದೆಲ್ಲವುಗಳು ಕೂಡ ಮನುಷ್ಯ ಹುಟ್ಟು ಹಾಕೊಂಡಿರ್ತಕ್ಕಂಥವು. ಸೊ ಹಾಗಾಗಿ ಆ ಒಂದು ಧರ್ಮ ಅಂತಕ್ಕಂಥ ವಿಚಾರನ ಬದಿಗಿಟ್ಟು ಆತ ಯಾರಿಗಾಗಿ ಧ್ವನಿ ಎತ್ತಿದ್ದಾನೆ? ಒಬ್ಬ ಹೆಣ್ಣು ಮಗಳಿಗಾಗಿ. ನಮ್ಮ ಮನೆಯಲ್ಲಿರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳಿಗೆ ಅಂತಹ ಒಂದು ಸಂಕಷ್ಟ ಎದುರಾಗಿದ್ರೆ, ಆ ರೀತಿಯಾದಂತಹ ಒಂದು ಭೀಕರ ಘಟನೆ ನಮ್ಮ ಮನೆಯಲ್ಲೇ ನಡೆದಿದ್ರೆ, ಆ ಒಂದು ನೋವನ್ನ ನಾವು ಒಂದು ಕ್ಷಣ
ಒಂದೇ ಒಂದು ಕ್ಷಣ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತಾ? ಎಷ್ಟು ಹಿಂಸೆ ಆಗುತ್ತೆ ಅಲ್ವಾ? ಸೊ ಅಂತಹ ಒಬ್ಬ ಹೆಣ್ಣು ಮಗಳ ಒಂದು ನ್ಯಾಯಕ್ಕಾಗಿ ಅಂತಹ ಒಬ್ಬ ಹೆಣ್ಣು ಮಗಳ ಪ್ರಕರಣವನ್ನ ಸ್ವಲ್ಪ ಸರಳವಾಗಿ ಸ್ಪಷ್ಟವಾಗಿ ಎಲ್ರಿಗೂ ಅರ್ಥ ಆಗುವಂತೆ ಅದನ್ನ ಜನರ ಮುಂದೆ ತಂದಿದ್ದೇ ತಪ್ಪಾಗೋಯ್ತು. ಇವತ್ತು ಸಮೀರ್ ಸಂಕಷ್ಟದಲ್ಲಿದ್ದಾರೆ. ಮತ್ತೆ ಆರೋಪಿಯೇ ಅಲ್ಲದಂತಹ ಸಂತೋಷ್ ರಾವ್ ಅವರನ್ನ ಆರೋಪಿ ಅಂತ ಹೇಳಿ ಒಂದಷ್ಟು ವರ್ಷಗಳ ಕಾಲ ಜೈಲಿನಲ್ಲಿಟ್ಟು ಹಿಂಸೆಯನ್ನ ಕೊಟ್ಟು ನಿಜಕ್ಕೂ ಇದೆಲ್ಲ ನೋಡೋದಕ್ಕೆ ಒಂಥರ ಸಿನಿಮಾ ಅಂತಾನೆ ಅನ್ಸುತ್ತೆ. ಆ ಮಟ್ಟಿಗೆ ಈ ಒಂದು ಪ್ರಕರಣ ತಿರುವು ಪಡ್ಕೊಂಡಿದೆ. ಆದರೆ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗುತ್ತಾ? ನ್ಯಾಯ ದೇವತೆಯೇ ಕಣ್ಮುಚ್ಚಿ ಕುಳಿತಿದ್ದಾಳೆ. ಸೌಜನ್ಯಗೆ ನ್ಯಾಯ ಸಿಗುತ್ತಾ? ಎಲ್ಲರೂ ಈ ವಿಚಾರವಾಗಿ ಧ್ವನಿ ಎತ್ತಬೇಕಾಗುತ್ತೆ. ಎಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ತಮ್ಮ ಬೆಂಬಲವನ್ನು ಸೂಚಿಸಬೇಕಾಗುತ್ತೆ. ಅವರೆಲ್ಲ ಆರೋಪಿಗಳು ಅವರಲ್ಲ, ಮತ್ಯಾರು ಅದನ್ನ ಗುರುತಿಸ್ಬೇಕಲ್ವೇ? ಅದನ್ನ ಅಧಿಕಾರಿಗಳು ಕಂಡು ಹಿಡಿಬೇಕಲ್ವೇ? ಅದಲ್ಲದೆ ಸಾಕ್ಷ್ಯಾಧಾರಗಳನ್ನ ನಾಶಪಡಿಸ್ತಕ್ಕಂತಹ ಒಂದು ಇದೆಯಲ್ಲ, ಎಲ್ಲಿದೆ ರೀ ನ್ಯಾಯ? ಈ ಸಮಾಜದಲ್ಲಿ ನ್ಯಾಯವನ್ನ ಉಳಿಸ್ತಕ್ಕಂತಹ ಜವಾಬ್ದಾರಿ ಹೊಂದಿರತಕ್ಕಂತಹ ಪ್ರಬುದ್ಧ ವ್ಯಕ್ತಿಗಳು ಅಂತಕ್ಕಂಥವ್ರು ಯಾರಿದ್ದಾರೆ, ಅವರೇ ನ್ಯಾಯವನ್ನ ಕೊಲ್ತಕ್ಕಂತಹ ಒಂದು ಕಾರ್ಯ ಮಾಡ್ತಾರೆ ಅಂದ್ರೆ ಬೇಲಿಯೇ ಎದ್ದು ಹೊಲ ಮೇದಂತೆ ಅಲ್ವೇ? ಮತ್ತೆ ಸೊಸೈಟಿಯಲ್ಲಿ ಆಟೋಮೆಟಿಕ್ ಆಗಿ ಇಂತಹ ಅನಾಚಾರಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇರುತ್ತೆ. ಸಮಾಜಕ್ಕೆ ಈ ನ್ಯಾಯದ ಮೇಲೆ ಇರ್ತಕ್ಕಂತಹ ಒಂದು ಗೌರವ ಕಡಿಮೆ ಆಗುತ್ತೆ. ಈ ವ್ಯವಸ್ಥೆಯ ಮೇಲೆ ನಂಬಿಕೆ ಹೊರಟೋಗುತ್ತೆ. ನೀವು ಈ ಒಂದು ಸ್ಥಾನಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಹೇಳಿ ಆ ಒಂದು ಹುದ್ದೆಯನ್ನ ಪಡ್ಕೊಂಡು ಆ ಒಂದು ಸ್ಥಾನವನ್ನ ನಿಭಾಯಿಸಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಒಂದು ಕರ್ತವ್ಯ ನಿಷ್ಠೆ ಅಂತಕ್ಕಂಥದ್ದು ಇರಬೇಕು. ನಾನು ಮಾಡಿರ್ತಕ್ಕಂತಹ ಕೆಲಸ ನನಗೆ ಆತ್ಮ ತೃಪ್ತಿಯನ್ನ ತಂದು ಕೊಡ್ತಾ ಇದೆ ಅಂತಕ್ಕಂತಹ ಒಂದು ತೃಪ್ತಿ ಇರಬೇಕು. ಎಲ್ಲರಿಗೂ ಅರ್ಥ ಆಗಿರ್ಬೇಕು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ಒಂದು ವಿಚಾರವಾಗಿ. ನಮ್ಮ ಪ್ರೆಸೆಂಟ್ ಸೊಸೈಟಿ, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾರು ಅಧಿಕಾರವನ್ನ ಹೊಂದಿ ಸಮಾಜದ ಸುಸ್ಥಿರ ಬೆಳವಣಿಗೆಗೆ ಪ್ರಮುಖ ಪಾತ್ರಧಾರಿಗಳಾಗಿರ್ತಾರೆ, ಅಂತಹ ವ್ಯಕ್ತಿಗಳೇ ಅನ್ಯಾಯವನ್ನ ಮಾಡ್ತಾರೆ, ನ್ಯಾಯವನ್ನ ಕೊಲ್ತಕ್ಕಂತಹ ಒಂದು ಕಾರ್ಯದಲ್ಲಿ ನಿರತರಾಗ್ತಾರೆ ಅಂದ್ರೆ ನಿಜಕ್ಕೂ ಅದು ತುಂಬಾ ಬೇಸರದ ಸಂಗತಿ. ಎಷ್ಟೋ ಪ್ರಭಾವಿ ವ್ಯಕ್ತಿಗಳು ಕೂಡ ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕಾಗ್ಲಿ ಅಥವಾ ಈ ಒಂದು ವಿಚಾರವಾಗಿ ಧ್ವನಿ ಎತ್ತೋದಕ್ಕೆ ಕೂಡ ಅವರು ಹಿಂಜರಿದಂತಹ ದಿನಗಳಲ್ಲಿ ಸಮೀರ್ ಒಬ್ಬ ಯುವಕ ಧೈರ್ಯವಾಗಿ ಬಂದು ಈ ಒಂದು ಇಂತಹ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಜನರಲ್ಲಿ ಆಲ್ರೆಡಿ ಒಂದು ಕಿಡಿ ಇದೆ. ಯಾವ ಕಿಡಿ? ಸೌಜನ್ಯ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳಿಗೆ ಆದಂತ ಅನ್ಯಾಯ ಏನಿದೆ, ಆಕೆಗೆ ನ್ಯಾಯ ದೊರೆತಿಲ್ಲ ಅಂತಕ್ಕಂತಹ ಒಂದು ಬೇಸರದ ಸಂಗತಿ ಏನಿದೆ, ಆ ಒಂದು ಕಿಡಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿಯೊಬ್ಬ ಭಾರತೀಯನ ಮನಸ್ಸಲ್ಲೂ ಕೂಡ ಇನ್ನೂ ಇದೆ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟರ ಮಟ್ಟಿಗೆ ಸಂಚಲನ ಮೂಡಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಆ ಒಂದು ಕಿಡಿ ಏನಿದು ಅದಿನ್ನೂ ಆರಿಲ್ಲ. ಜನರಲ್ಲಿ ಆ ಒಂದು ನೋವಿನ ಕಿಡಿ, ಆ ಒಂದು ಅನ್ಯಾಯ ಆಗಿದೆ ಅಂತಕ್ಕಂತಹ ಒಂದು ಕಿಡಿ ಏನಿದೆ ಅದು ಇನ್ನೂ ಇರೋದ್ರಿಂದಲೇ ಇಂತಹ ಒಂದು ಸಂಚಲನಕಾರಿ ವಿಡಿಯೋ ಬಂದಿದ ತಕ್ಷಣ ಜನ ಈ ರೀತಿಯಾಗಿ ಅವರು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಅಂದ್ರೆ ಜನರ ಮನಸ್ಸಿನಲ್ಲಿ ಅಡಗಿದಂತಹ ಆ ಒಂದು ನೋವಿನ ಕಿಡಿ ಏನಿದೆ ಅದು ಈಗ ಬರ್ಸ್ಟ್ ಆಗ್ತಾ ಇದೆ. ಒಂದು ದೊಡ್ಡ ಸುನಾಮಿ ಅಂತೆ ಅದು ಸಮಾಜದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಸೌಜನ್ಯ ಪ್ರಕರಣದ ಈ ಒಂದು ವೈರಲ್ ನ್ಯೂಸ್ ಏನಿದೆ ಸದ್ದು ಮಾಡ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಹಲವು ಜನರು, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ರಶ್ನೆ ಮೂಡಿತು. ಶ್ರೀ ಮಂಜುನಾಥ ಎಲ್ಲಿದ್ದಾನೆ? ಇದ್ದಿದ್ರೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ, ಅಂತಹ ಒಂದು ತೀರ್ಥ ಸ್ಥಳದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಇಂತಹ ಒಂದು ಅನ್ಯಾಯ ನಡೆದಾಗ ಇದುವರೆಗೂ ಕೂಡ ಆ ಆರೋಪಿಗಳನ್ನ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿದ್ರೆ ಶ್ರೀ ಮಂಜುನಾಥ ಎಲ್ಲಿದ್ದಾನೆ? ಇದರ ದೇವರು ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಹಲವರಲ್ಲಿ ಮೂಡಿತ್ತು. ಮೋಸ್ಟ್ಲಿ ಆ ಶಿವ ಮೂರನೇ ಕಣ್ಣು ತೆಗ್ದ ಅಂತ ಅನ್ಸುತ್ತೆ. ಆ ಆರೋಪಿಗಳಿಗೆ ಟೈಮ್ ಹತ್ರ ಆಗ್ತಾ ಇದೆಯೋನೋ ಅಂತ ಅನಿಸ್ತಾ ಇದೆ. ಈ ವಿಡಿಯೋ ಮೂಲಕ ಇಡೀ ದೇಶದಲ್ಲೇ ಒಂದು ಸಂಚಲನವನ್ನ ಮೂಡಿಸಿ ಹೇಗಾದ್ರೂ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂತಹ ಒಂದು ಕಿಡಿ ಜನರಲ್ಲಿ
ಹುದುಗಿತ್ತಲ್ವಾ, ಅದು ಕಾಡ್ಗಿಚ್ಚಿನಂತೆ ಈ ಒಂದು ವೈರಲ್ ಆಗೋದ್ರ ಮೂಲಕ ಹಲವು ಜನರಿಗೆ, ಕೋಟ್ಯಾನುಗಟ್ಟಲೆ ಜನರಿಗೆ ರೀಚ್ ಆಗ್ತಾ ಇದೆ. ಸೊ ನೀವು ಕೂಡ ಈ ಒಂದು ವಿಡಿಯೋನ ಇನ್ನೂ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಡಿಲೀಟ್ ಆಗುತ್ತೋ ಹೇಳಕ್ಕಾಗಲ್ಲ. ಹೀಗಾಗ್ಲೇ ಅದು ಡಿಲೀಟ್ ಆಗ್ಬಿಟ್ಟಿರುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ಅದರ ಒಂದು ಇಂಪ್ಯಾಕ್ಟ್ ಏನಿದೆ ಅದು ಜನರ ಮೇಲೆ ಅಷ್ಟು ಪ್ರಭಾವ ಬೀರುತ್ತೆ. ಬಟ್ ಇಲ್ಲಿ ನಾವು ಸಾರ್ವಜನಿಕರಲ್ಲಿ ಮನವಿ ಏನಂದ್ರೆ, ಹೆಣ್ಣು ಮಗಳ ಒಂದು ವಿಚಾರವಾಗಿ ಧ್ವನಿ ಎತ್ತಿದಂತಹ ಸಮೀರ್ಗೆ ಇಂತಹ ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವೆಲ್ಲ ಇದ್ದೀವಿ ಅಂತ ಆತನಿಗೆ ಧೈರ್ಯ ಕೊಡ್ಬೇಕಾಗುತ್ತೆ. ಅನ್ಯಾಯದ ವಿರುದ್ಧ ಹೋರಾಡೋರಿಗೆ ನ್ಯಾಯ ಯಾವಾಗಲೂ ಸಿಕ್ಕೇ ಸಿಗುತ್ತೆ ಅಂತಕ್ಕಂತಹ ಭರವಸೆಯನ್ನ ನಾವು ಆತನಿಗೆ ಕೊಡ್ಬೇಕಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಕೇವಲ ಯೂಟ್ಯೂಬರ್ಸ್ ಮಾತ್ರ ಅಲ್ಲ, ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಆತನ ಒಂದು ಕೈ ಹಿಡಿಬೇಕಾಗುತ್ತೆ. ಸೊ ಎಷ್ಟೋ ಪ್ರಭಾವಿ ವ್ಯಕ್ತಿಗಳಿರ್ತೀರಾ, ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತೀರಾ. ಸೊ ಆತ ಈಗ ತಾನೇ ಈ ಒಂದು ಯೂಟ್ಯೂಬ್ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟಿರ್ತಕ್ಕಂಥ ಒಬ್ಬ ಯುವಕ. ಸೊ ಆತನ ಒಂದು ಸಹಾಯಕ್ಕೆ, ಆತನ ಒಂದು ಬೆಂಬಲಕ್ಕೆ ಖಂಡಿತ ಎಲ್ಲರೂ ಕೂಡ ಕೈ ಜೋಡಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಸಮೀರ್ ಅವರು ತಮ್ಮ ಒಂದು ವಿಡಿಯೋದಲ್ಲಿ ಈ ರೀತಿ ಹೇಳ್ಕೊಂಡಿದ್ದಾರೆ, ನನ್ನ ಒಂದು ಫೋನ್ ನಂಬರನ್ನ, ನನ್ನ ಒಂದು ಅಡ್ರೆಸ್ಸನ್ನ ಪ್ರತಿಯೊಂದನ್ನ ಲೀಕ್ ಮಾಡ್ತಕ್ಕಂತಹ ಈ ವ್ಯಕ್ತಿಗಳು ನನ್ನನ್ನು ಹುಡ್ಕೊಂಡು ಬಂದು ನನಗೇನಾದ್ರೂ ಆಪತ್ತು ಮಾಡಿದ್ರು ಮಾಡ್ತಾರೆ, ಸಂಶಯ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ನಿಜಕ್ಕೂ ಬೇಸರದ ಸಂಗತಿ. ಅಂತಹ ಒಂದು ಕ್ಷಣ ಬಾರದೇ ಇರಲಿ. ನಿಮ್ಮೊಂದಿಗೆ ನಾವಿದ್ದೇವೆ ಸಮೀರ್. ಸೊ ನಮ್ಮ ಕನ್ನಡಿಗರು ನ್ಯಾಯಕ್ಕಾಗಿ ಹೋರಾಡ್ತಕ್ಕಂತಹ ವೀರರು. ಖಂಡಿತ ನಿಮ್ಮ ಕೈ ಬಿಡೋದಿಲ್ಲ ಅಂತ ನಾನು ನಂಬಿದ್ದೀನಿ. ಒಟ್ಟಾರೆ ಸತ್ಯವನ್ನ ಅಸತ್ಯವೆಂದು, ಅಸತ್ಯವನ್ನ ಸತ್ಯವೆಂದು ಬಿಂಬಿಸ್ತಕ್ಕಂತಹ ಪ್ರೆಸೆಂಟ್ ನಮ್ಮ ವ್ಯವಸ್ಥೆ ಏನಿದೆ ಅದು ಖಂಡಿತ ಬದಲಾಗಬೇಕು. ನಿಷ್ಠಾವಂತ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಸೊ ನಿಜವಾಗ್ಲೂ ನ್ಯಾಯ ದೇವತೆ ಅಂತಕ್ಕಂಥವಳು ಈ ಭೂಮಿ ಮೇಲೆ ಇದ್ದಾಳೆ ಅನ್ನೋದಾದ್ರೆ, ಈಕೆಯ ಒಂದು ಅನ್ಯಾಯಕ್ಕೆ, ನಮ್ಮ ನಾಡಿನ ಹೆಣ್ಣು ಮಗಳಿಗೆ ಆದಂತಹ ಒಂದು ನೋವಿಗೆ, ನಿಜಕ್ಕೂ ಈ ಒಂದು ಕೃತ್ಯವನ್ನ ಎಸಗಿದಂತ ಆ ಪಾಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು. ಹಾಗಾಗಿ ಒಳ್ಳೆಯದಕ್ಕೆ ಯಾವಾಗಲೂ ಎಲ್ಲರೂ ಕೂಡ ಬೆಂಬಲ ಕೊಡೋಣ, ಒಳ್ಳೆಯದನ್ನ ಬಯಸೋಣ, ಒಳ್ಳೆಯದನ್ನೇ ಮಾಡೋಣ ಅಂತ ಹೇಳ್ತಾ, ನಮ್ಮೆಲ್ರಿಗೂ ಗೊತ್ತಿದೆ ನ್ಯಾಯ ದೇವತೆಯ ಕಣ್ಣಿಗೆ ಕಪ್ಪು ಪಟ್ಟಿಯನ್ನ ಕಟ್ಟಿರ್ತಾರೆ. ಸಾಮಾನ್ಯವಾಗಿ ಕೋರ್ಟ್ಗಳಲ್ಲೆಲ್ಲ ಕೂಡ ನಾವು ಗಮನಿಸುತ್ತೇವೆ, ಎಸ್ಪೆಷಲಿ ಫಿಲ್ಮ್ಸ್ ಅಲ್ಲೆಲ್ಲ ನೋಡಿರ್ತೇವೆ. ನ್ಯಾಯ ದೇವತೆಯ ಕಣ್ಣಿಗೆ ಕಪ್ಪು ಪಟ್ಟಿಯನ್ನ ಕಟ್ಟಿರ್ತಾರೆ. ಇಷ್ಟಕ್ಕೂ ಈ ಒಂದು ಕಪ್ಪು ಪಟ್ಟಿ ಕಟ್ಟಿರ್ತಕ್ಕಂತಹ ಉದ್ದೇಶ ಏನು ಅಂತ ಗೊತ್ತಾ? ಒಬ್ಬ ವ್ಯಕ್ತಿಯ ಸಾಮಾಜಿಕ ಸ್ಥಾನಮಾನ ಅಂದ್ರೆ ಅವನ ಒಂದು ಸ್ಟೇಟಸ್, ಅಪ್ಪರ್ ಸ್ಟೇಟ್, ಲೋವರ್ ಸ್ಟೇಟ್ ಅಂತಕ್ಕಂಥದನ್ನ ನೋಡದೆ, ಯಾವುದೇ ರೀತಿಯಾದಂತಹ ಪಕ್ಷಪಾತ ಇಲ್ಲದೆ, ಯಾವುದೇ ರೀತಿಯಾದಂತಹ ಭೇದ ಭಾವವನ್ನ ತೋರದೆ, ಸಮಾನವಾಗಿ ನ್ಯಾಯ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸೇಮ್ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನ ಹೊಂದಿದೆ ಈ ಒಂದು ಕಪ್ಪು ಪಟ್ಟಿ. ಆದ್ರೆ ನ್ಯಾಯವನ್ನ ಕಾಪಾಡ್ತಕ್ಕಂತಹ ಆ ನ್ಯಾಯ ದೇವತೆಯ ಒಂದು ಪರಿಕಲ್ಪನೆಗೆ ತದ್ವಿರುದ್ಧವಾಗಿ ಇಂದಿನ ಪ್ರೆಸೆಂಟ್ ಸೊಸೈಟಿ, ಸಾಮಾಜಿಕ ವ್ಯವಸ್ಥೆ ಇದೆ. ನೀವೇನಂತೀರಾ? ತಪ್ಪದೆ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಸಹಕಾರ ಅಂತಕ್ಕಂಥದ್ದು ನಮಗೆ ಮತ್ತಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೆ, ಮತ್ತಷ್ಟು ಉತ್ತಮ ವಿಚಾರಗಳನ್ನ ನಿಮ್ಮ ಮುಂದೆ ತಗೊಂಡು ಬರೋದಕ್ಕೆ ಶಕ್ತಿಯನ್ನ ನೀಡುತ್ತೆ ಅಂತ ಹೇಳ್ತಾ, ಸೊ ನೀವು ಕೂಡ ಸಮೀರ್ ಅವರ ಆ ಒಂದು ವಿಡಿಯೋವನ್ನ ನೋಡಿದ್ರೆ ನಿಮ್ಮ ಅಭಿಪ್ರಾಯವನ್ನ ಮತ್ತು ನಿಮ್ಮ ಬೆಂಬಲವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ, ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.